ಓಂ ದಾಕ್ಷಾಯಣ್ಯಃ ಸರ್ವಯೋನ್ಯಃ ಸಯೋನ್ಯಃ ಸಹಸ್ರಶೋ ವಿಶ್ವರೂಪಾ ವಿರೂಪಾಃ ಸಸೂನವಃ ಸಪತಯಃ ಸಯೂಥ್ಯಾ ಆಯುಷೇಣೋ ಘೃತಮಿದಂಜುಷಂತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಸದಾ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಹಲವಾರು ಬದಲಾವಣೆಗಳು. ಉದಾಹರಣೆಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿದ್ದಂಥ ಗುರು ಮೇ 1ನೇ ತಾರೀಕು ದಶಮಸ್ಥಾನ ಕರ್ಮಸ್ಥಾನಕ್ಕೆ ಬರ್ತಾರೆ. ಇದು ಒಂದು ಬದಲಾವಣೆ. ಆದರೆ ಬುಧ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ 10ನೇ ತಾರೀಕು ಮೇ. ಹಾಗೆ ರವಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಬರ್ತಾರೆ, ಅದು 14ನೇ ತಾರೀಕು ಮೇ ತಿಂಗಳಲ್ಲಿ. ಇನ್ನು ಶುಕ್ರ ನಿಮ್ಮ ರಾಶಿಯಿಂದ ದಶಮ ಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಮಾಳವ್ಯ ಯೋಗಕ್ಕೆ ಬರ್ತಾ ಇದ್ದಾರೆ, ಇದು 19ನೇ ತಾರೀಕು. ಹಾಗೆ ಬುಧ 31ನೇ ತಾರೀಕು ನಿಮ್ಮ ರಾಶಿಯಿಂದ ಸಿಂಹರಾಶಿಯಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಗ್ರಹಗಳ ಈ ತಿಂಗಳ ಬದಲಾವಣೆ. ಇನ್ನು 8ನೇ ತಾರೀಕು ಮೇ 8 ಅಮಾವಾಸ್ಯೆ, ಮೇ 23ನೇ ತಾರೀಕು ಪೌರ್ಣಮಿ. ಇನ್ನು ವಿಶೇಷ ಅಂದರೆ ಅಕ್ಷಯ ತದಿಗೆ 10ನೇ ತಾರೀಕು ಮೇ 10ನೇ ತಾರೀಕು ಅಕ್ಷಯ ತೃತೀಯ ಅಂತ ಹೇಳ್ತೀವಿ ನಾವು. ಅವತ್ತು ಬಸವ ಜಯಂತಿ, ಭಾಳ ಅದ್ಭುತವಾದ ದಿನ. ಗೃಹ ಪ್ರವೇಶ, ಮದುವೆ, ಶುಭ ಕಾರ್ಯಗಳಿಗೆಲ್ಲ ತುಂಬ ಒಳ್ಳೆಯ ದಿನ. ಸಂಪ್ರದಾಯದಲ್ಲಿ ಏನೂ ಅಭ್ಯಾಸ ಇಲ್ಲದಿದ್ದರೂ ಕೂಡ ಅಕ್ಷಯ ತೃತೀಯ ದಿನ ಬಂಗಾರ ತೊಗೊಳ್ಬೇಕನ್ನುವಂಥ ಪದ್ಧತಿ ನಮ್ಮಲ್ಲಿ ಬಂದುಬಿಟ್ಟಿರೋದ್ರಿಂದ ನಿಮ್ಗೆ ಆ ಪದ್ಧತಿ ಇತ್ತಂದರೆ ನೀವು ಮುಂದುವರಿಸ್ಕೋಬೋದು, ಬಂಗಾರ ತೊಗೊಳ್ಬೋದು. ಅದರಿಂದ ಅಕ್ಷಯವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸರಿ, ಹಾಗಾದರೆ ಸಿಂಹರಾಶಿಗೆ ಶನಿ ಗುರುಗಳ ಒಂದು ಬಲವನ್ನು ನಾವು ನೋಡೋಣ. ಮುಖ್ಯವಾಗಿ ರಾಶಿಯಿಂದ ದ್ವಿತೀಯದಲ್ಲಿ ಅಷ್ಟಮದಲ್ಲಿರುವಂಥ ಗ್ರಹಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. 8ನೇ ಮನೆಯಲ್ಲಿ ಕುಜ ಹಾಗೂ ರಾಹು, 2ನೇ ಮನೆಯಲ್ಲಿ ಕೇತು. ಇದರ ಪ್ರಭಾವಗಳು ಹೇಗಿರುತ್ತೆ? ದ್ವಿತೀಯ ಸ್ಥಾನದಲ್ಲಿ ಕೇತು ಇದ್ದಾಗ ನಿಮಗೆ ಸಾಧಾರಣವಾಗಿ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ವೈರಾಗ್ಯ ಹೆಚ್ಚು. ಅದರ ಅರ್ಥ ಸಂಸಾರ ಜೀವನಕ್ಕಿಂತ ಹೆಚ್ಚು ನಾನೇನಾದರೂ ಮಾಡಬೇಕು, ಮನೆಯವರು ಮಾಡಬೇಕು, ಮಕ್ಕಳಿಗೆ ಮಾಡಬೇಕು ಅಂದರೆ ದುಡಿಮೆ ಕಡೆಗೆ ಹೆಚ್ಚು ಗಮನ ಕೊಡುವಂಥದ್ದು, ಸೋಂಬೇರಿತನ ದೂರ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ತಗೊಳ್ಳುವಂಥದ್ದು ಆಗುತ್ತೆ ಸಿಂಹರಾಶಿಯವರಿಗೆ. ಇದು ಒಂದು ವಿಚಾರ. ಇನ್ನು 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನವನ್ನು ರಂಧ್ರಸ್ಥಾನ ಅಂತೀವಿ ಅಥವಾ ಪಾಪಸ್ಥಾನ ಅಂತೀವಿ. ಅಂಥ ಕೆಟ್ಟ ಸ್ಥಾನದಲ್ಲಿ ಕುಜ ಮತ್ತು ರಾಹು ಒಟ್ಟಿಗೆ ಇರೋದರಿಂದ ಅಷ್ಟಮ ಸ್ಥಾನ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆ. ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಅಪಘಾತಗಳಾಗಬಹುದು, ಜಾರಿ ಕೆಳಗಡೆ ಬಿದ್ದು ಬಿಡುವಂಥದ್ದು, ಏನೋ ಮೈಲ್ಡ್ ಫ್ರ್ಯಾಕ್ಚರ್ ಮಾಡ್ಕೊಳ್ಳುವಂಥದ್ದು, ರೆಸ್ಟ್ ತಗೊಳ್ಳುವಂಥದ್ದು. ಅದರಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಮತ್ತು ರಾಹು ಇದ್ದಾಗ ಗೋಚಾರದಲ್ಲಿ ಜನ್ಮದಲ್ಲಿ ಏನಾದರೂ ಅದರ ಎಫೆಕ್ಟ್ಸ್ ಇತ್ತು ಅಂತಂದರೆ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಸರ್ಜರಿ ಇತ್ಯಾದಿಗಳು ಅಂದರೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಸರ್ಜರಿ ಇತ್ಯಾದಿಗಳು ಇದೇ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ತನ್ಮೂಲಕ ನಿಮ್ಮ ಆರೋಗ್ಯವೂ ಸರಿ ಹೋಗಬಹುದು. ಇಲ್ಲ ಅಂದರೆ ಹೊಸದಾಗಿ ಏನಾದರೂ ಸ್ವಲ್ಪ ಸಮಸ್ಯೆ ಆಗಿ 1 ತಿಂಗಳು 15 ದಿನ ರೆಸ್ಟ್ ತಗೊಳ್ಳೋ ರೀತಿಯಾಗೂ ಆಗ್ಬೋದು. ಹಾಗಾಗಿ ಮುನ್ನೆಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯವರು ಈ ತಿಂಗಳು 1ನೇ ವಾರದಲ್ಲೇ ಕೂಷ್ಮಾಂಡ ದಾನ ಅಂದರೆ ಕುಂಬಳಕಾಯನ್ನು ದಾನ ಮಾಡುವಂಥದ್ದು ಭಾಳ ಒಳ್ಳೆಯದು. ಸ್ವಲ್ಪ ವಯಸ್ಸಾದವರಿಗೆ ದಾನ ಮಾಡಿ. ಯಾರು ಕುಂಬಳಕಾಯಿನ ಯಾರು ಕೊಡ್ತಿರೋ ಅವ್ರು ಸ್ವಲ್ಪ ವಯಸ್ಸಾಗಿರಲಿ. ಯಾರಾದರೂ ರೈತರು ಕೊಡಿ, ಭಿಕ್ಷುಕರು ಕೊಡಿ, ಬಡವರು ಕೊಡಿ. ಯಾರೂ ಸಿಕ್ಕಿಲ್ಲ ಅಂದರೆ ಅವಾಗ ನೀವು ದೇವಸ್ಥಾನದಲ್ಲಿ ಅರ್ಚಕರು ಕೊಡಿ, ಅಥವಾ ವೃದ್ಧ ಬ್ರಾಹ್ಮಣ ವಯಸ್ಸಾದ ಬ್ರಾಹ್ಮಣನಿಗೆ ಕೊಟ್ಟರೆ ಭಾಳ ಒಳ್ಳೆಯದು. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಕೂಡ ಕೊಡ್ಬೋದು. 2ರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು. 2 ಕೊಟ್ಟರು ಇನ್ನೂ ಒಳ್ಳೆಯದು. ಇದು ಮೇ 1ನೇ ವಾರದಲ್ಲಿ ಮಾಡೋದು ಭಾಳ ಉತ್ತಮ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ರಾಶಿಯಿಂದ ಸಪ್ತಮ ಭಾವದಲ್ಲಿ ಶನಿಯ ನೇರ ಪ್ರಭಾವ, ಕಂಟಕ ಶನಿ ಪ್ರಭಾವ ಸಿಂಹರಾಶಿಯವರಿಗಿರೋದ್ರಿಂದ ಶನಿಯಿಂದ ಏನೋ ಅಷ್ಟೊಂದು ಉತ್ತಮವಾದಂಥ ಒಂದು ಬಲ ನಿಮಗಿಲ್ಲ. ಹಾಗಾಗಿ ಮೂಲ ಜಾತಕದಲ್ಲಿ ಇರಬಹುದೇನೋ, ಮೂಲ ಜಾತಕದಲ್ಲಿದ್ದರೆ ಸಂತೋಷ. ಇಲ್ಲದಿದ್ದರೆ ನೀವು ತಿಂಗಳಿಗೊಮ್ಮೆ ಶನೀಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಪ್ರತಿ ಶನಿವಾರವೂ ಹೋಗಿ, ಪ್ರತಿದಿನವೂ ಹೋಗಿ, ಅರ್ಧ ಗಂಟೆ 1 ಗಂಟೆ ನೀವು ಕಾಲ ಕಳೀರಿ, ಟೈಮ್ ವೇಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡಲ್ಲ. 1 ತಿಂಗಳಿಗೆ ಒಮ್ಮೆ ಯಾವುದಾದ್ರೂ ಒಂದು ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಲೀಟರ್ ಎಳ್ಳೆಣ್ಣೆ ತೊಗೊಂಡೋಗಿ ಒಂದು ತೈಲಾಭಿಷೇಕವನ್ನು ಮಾಡಿಸ್ತಾ ಇರಿ. ಇದನ್ನು ಪ್ರತಿ ತಿಂಗಳು ಮಾಡ್ಕೊತೂ ಹೋಗಿ ಸಿಂಹರಾಶಿಯವರು. ಎಲ್ಲಿವರೆಗೂ? ಬರೋ ವರ್ಷ ಅಂದರೆ 2025 ಮಾರ್ಚ್ 28ನೇ ತಾರೀಕಿನವರೆಗೂ ನೀವು ಇದನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಅವಶ್ಯಕತೆ ಇರಲ್ಲ, ಯಾಕಂದರೆ ಕಂಟಕ ಶನಿ ದೂರ ಆಗಿಬಿಡುತ್ತೆ, ಏನೇ ಸಮಸ್ಯೆಗಳು ನಿಮ್ಗೆ ಇರೋದಿಲ್ಲ. ಸರಿ, ಇನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳಿದೆ ಭಾಗ್ಯಸ್ಥಾನದಲ್ಲಿ? ಬುಧ ಗ್ರಹ ಭಾಗ್ಯಸ್ಥಾನದಲ್ಲಿದ್ದಾರೆ. ಬುಧ ಭಾಗ್ಯಸ್ಥಾನದಲ್ಲಿದ್ದಾಗ ಏನು ಫಲ?
ಭಾಗ್ಯಪ್ರಭಾವ ಗುರುಧರ್ಮ ತಪಶುಭಾನಿ ಸಂಚಿಂತಯೇನ್ನ ಮಮದೇವ ಪುರೋಹಿತಾಭ್ಯಾಂ. ಏನು 9ನೇ ಮನೆಯಲ್ಲಿ ಬುಧ ಇದ್ದಾಗ ಸಿಂಹರಾಶಿಗೆ ಅಧಿಪತಿ ಆದ ಸೂರ್ಯನಿಗೆ ಬುಧ ಮಿತ್ರ, ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಏನು ಹೇಳುತ್ತೆ, ನವಮ ಬುಧನಿಗೆ ಗೋಚಾರದಲ್ಲಿ ಉತ್ತಮ ಫಲವನ್ನು ಹೇಳಲಾಗಿದೆ. ಬುದ್ಧಿ ಹೆಚ್ಚು ಅಭಿವೃದ್ಧಿ, ವಿದ್ಯಾಕ್ಷೇತ್ರದಲ್ಲಿ ಅನುಕೂಲ, ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಹೊಸ ವ್ಯಾಪಾರ ಸಂಬಂಧಪಟ್ಟದಲ್ಲಿ ವೃದ್ಧಿ, ಹಾಗೆ ಈ IT BT ಸಾಫ್ಟ್ವೇರ್ ಉದ್ಯೋಗಿಗಳಾಗಬಹುದು, ಅಥವಾ ಯಾವುದೇ ಒಂದು ಥರದ ಉದ್ಯೋಗ, ಯಾವ ಥರದ ಉದ್ಯೋಗ ಆಗಬಹುದು. ನೀವು ಮಾಡ್ತಾ ಇದ್ದು ಒಂದು ಅಕೌಂಟ್ಸ್ ಕೆಲಸ ಮಾಡೋದು, ಒಂದು ಅಂಗಡಿಯಲ್ಲಿ ಆಫೀಸಲ್ಲಿ ಕೆಲಸ ಮಾಡುವಂಥದ್ದು, ಹೀಗೆ ಯಾವುದೇ ಥರದ ಉದ್ಯೋಗ ಇದ್ದರೂ ಕೂಡ ಉದ್ಯೋಗದಲ್ಲಿ ಅಭಿವೃದ್ಧಿ, ಭಾಗ್ಯ ಪ್ರಾಪ್ತಿ. ಯೋಗ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರತಿಭೆ ಹೆಚ್ಚು ಜಾಸ್ತಿ ಇರುತ್ತೆ, ಪ್ರತಿಭಾ ಪುರಸ್ಕಾರಗಳು ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತೀರಾ, ಹೊಸದಾದಂಥ ಒಂದು ಜೀವನವನ್ನು, ವಿದ್ಯಾ ಜೀವನವನ್ನು ಪ್ರಾರಂಭ ಮಾಡ್ತೀರಾ, ವಿದೇಶಕ್ಕೆ ಪ್ರಯಾಣ ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಅನುಕೂಲ ಇದೆ. ಓವರಾಲ್ ಇಂಥ ಬಿಸ್ನೆಸ್ ಅಂಥ ಬಿಸ್ನೆಸ್ ಅನ್ನೋದಕ್ಕಿಂತ ಎಲ್ಲ ಬಿಸ್ನೆಸ್ಗೂ ತುಂಬ ಚೆನ್ನಾಗಿರುತ್ತೆ ಭಾಗ್ಯದಲ್ಲಿ ಬುಧ ಇದ್ದಾಗ. ಬುದ್ಧಿವಂತಿಕೆ ಹೆಚ್ಚಾಗುತ್ತೆ, ಅತೀತ ಬುದ್ಧಿವಂತಿಕೆಯಿಂದ ಸ್ವಲ್ಪ ಯಾಮಾರ್ತೀರಾ, ನಗೆ ಪಾಟ್ಲಾಗ್ಬಿಡ್ತೀರಾ, ಅಂದರೆ ನಿಮ್ಮ ಬಗ್ಗೆ ಯಾರು ಮಾತಾಡ್ಕೊಂಡು ನಕ್ಬಿಡ್ತಾರೆ, ಹಾಗಾಗಿ ಸ್ವಲ್ಪ ಆದಷ್ಟು ಮಾತಲ್ಲಿ ಸ್ವಲ್ಪ ಹುಷಾರಾಗಿರಿ. ಶಾಸ್ತ್ರೀಯವಾದಂಥ ಜೀವನವನ್ನು ನೀವು ನಡೆಸ್ತೀರಾ. ಕಲೆಯಲ್ಲಿ ಪಾಂಡಿತ್ಯದಲ್ಲಿ ಹೆಚ್ಚು ಅಭಿವೃದ್ಧಿ, ಗಣಿತ ವಿದ್ಯೆ ಮತ್ತು ಅಡ್ಮಿನಿಸ್ಟ್ರೇಷನ್ನು, ಯಾರ್ಯಾರು IAS IPSಗೆ ತಯಾರಿ ಮಾಡ್ತಾ ಇದ್ದೀರಾ ಕಾಂಪಿಟೇಟಿವ್ಗೆ, ಈ ತಿಂಗಳು ಚೆನ್ನಾಗಿ ಓದಿ, ತುಂಬ ಒಳ್ಳೆ ಫಲ, ಭಾಗ್ಯೋದಯ ಫಲ. ಮತ್ತು ಶಿಕ್ಷಣ ತಜ್ಞರಿಗೆ, ಉಪನ್ಯಾಸಕರಿಗೆ, ಪತ್ರಿಕೋದ್ಯಮಗಳಿಗೆ, ಜರ್ನಲಿಸ್ಟ್ ಅಂತ ಹೇಳ್ತೀವಿ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, TV ಮೀಡಿಯಾ, ಇದೆಲ್ಲ ತುಂಬ ಒಳ್ಳೆಯ ಫಲ ಇರುತ್ತೆ. ಮಕ್ಕಳಿಂದ ತಂದೆಗೆ ತಾಯಿಗೆ ಒಳ್ಳೆ ಹೆಸರು ಸಿಗುವಂಥದ್ದು ಬಹಳ ವಿಶೇಷವಾದಂಥ ಫಲ ಈ 9ನೇ ಮನೆಯಲ್ಲಿ ಬುಧ ಇದ್ದಾಗ. ಆದರೆ ಒಂದು ಏನಪ್ಪ ಅಂತಂದರೆ, ಈ 1ನೇ ತಾರೀಕು ಗುರು ಬದಲಾವಣೆ ಆಗ್ತಿದ್ದಾರೆ. ಸಿಂಹರಾಶಿಯವರಿಗೆ 1 ವರ್ಷದಿಂದ ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ. ಗುರುಬಲ ಇಲ್ಲದೆ ಇದ್ಮೇಲೆ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ದೊಡ್ಡ ಪೆಟ್ಟು, ಹಾಗೆ ಗೌರ್ಮೆಂಟ್ ಅಧಿಕಾರಿಗಳಿಗೆ, ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಅನಾನುಕೂಲ. ಅದು ಬಿಟ್ಟರೆ ಸಾಮಾನ್ಯ ವರ್ಗದವರಿಗೆ, ಲೋ ಕ್ಲಾಸು, ಲೋಯರ್ ಮಿಡಿಲ್ ಕ್ಲಾಸು, ಮಿಡಿಲ್ ಕ್ಲಾಸು, ಅಪ್ಪರ್ ಮಿಡಿಲ್ ಕ್ಲಾಸ್ವರೆಗೂ ಏನಾಗುತ್ತೆ, ಏನು ದೊಡ್ಡದಾದಂಥ ಪ್ರಭಾವ ಬೀಳಲ್ಲ. ಶ್ರೀಮಂತರಿಗೆ ಸ್ವಲ್ಪ ತೊಂದರೆಗಳಾಗುತ್ತೆ, ಸಿಂಹರಾಶಿಯ ಶ್ರೀಮಂತರಿಗೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಮೂಲ ಜಾತಕವನ್ನು ಒಮ್ಮೆ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಜಾತಕದಲ್ಲಿ ಗುರು ಪ್ರಭಾವ ಹೇಗಿದೆ, ಗುರುವಿನ ಬಲ ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡಿಕೊಡಿ, ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ. ಇನ್ನು ದಶಮ ಭಾವದಲ್ಲಿ 3 ಗ್ರಹಗಳಿದೆ, ಒಂದು ಶುಕ್ರ, ಇನ್ನೊಂದು ರವಿ, ಇನ್ನೊಂದು ಗುರು. ಸರಿ, ಗುರುಬಲ ಇಲ್ಲ, ಇನ್ನೊಂದು ವರ್ಷಕ್ಕೆ ಗುರುಬಲ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಗುರುಶಾಂತಿಗಳನ್ನು ಮಾಡ್ತಾ ಇರ್ತಾರೆ, ಸಾಮೂಹಿಕವಾಗಿ ಮಾಡ್ತಾರೆ. ಅದಕ್ಕೆ ನೀವು ಪಾಲ್ಗೊಳ್ಳಿ. ಒಂದು 500-1000 ಚಾರ್ಜ್ ಇಟ್ಟಿರ್ತಾರೆ, ಅದಕ್ಕೆ ಕಟ್ಟಿಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಸಂಕಲ್ಪ ಮಾಡಿಸಿ ಗುರು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಭಾಳ ಒಳ್ಳೆಯದು, ಮಾಡಿಸ್ಕೊಳ್ಬೇಕು, ಮ್ಯಾಂಡೇಟ್ರಿ ಯಾರಿಗೆ, ಸಿಂಹರಾಶಿಯವರಿಗೆ. ಹಾಗೆಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಿಮಗೋಸ್ಕರ ನಾನು 333 ರೂಪಾಯಿ, 333 3 ಅನ್ನೋದು ನ್ಯೂಮರಾಲಜಿ ಪ್ರಕಾರ ಗುರುವಿನ ನಂಬರು. ಹಾಗಾಗಿ 333 ರೂಪೀಸ್ಗೆ ನಾನು ಒಬ್ಬರಿಗೆ ಗೋತ್ರ, ನಕ್ಷತ್ರ, ರಾಶಿ ಹೇಳಿ ಸಂಕಲ್ಪ ಮಾಡಿ ಗುರುಶಾಂತಿ ಮಹಾಯಾಗ ಮಾಡಿ ಪ್ರಸಾದವನ್ನು 12 ದಿನದ ಒಳಗಡೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಾಗುತ್ತೆ, ಪೋಸ್ಟ್ ಆಫೀಸ್ ಮುಖಾಂತರ ಬರುತ್ತೆ. ಇದನ್ನು ನೀವು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ವಾಚ್ ಮಾಡ್ಬೋದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ, ಮನೆಗೆ ಪ್ರಸಾದ ಬರುತ್ತೆ. ನಾನು ಕಮರ್ಷಿಯಲ್ ಆಗಿ ನಮ್ಮಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮಗೆ ಎಲ್ಲೂ ಆಪ್ಷನ್ ಸಿಕ್ಕಿಲ್ಲ ಅಂತಂದರೆ ನೀವು ಫೋನ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಮೇಲಾಗಿ ನೀವು ಕೆಳಗಡೆ ನಂಬರ್ ಕಾಣ್ತಿದ್ದಿಲ್ಲ, ಆ ನಂಬರ್ಗೆ ಫೋನ್ ಮಾಡಿದ್ರೆ ಡೀಟೇಲ್ ಹೇಳ್ತಾರೆ. 28ನೇ ತಾರೀಕು ಅಂದರೆ ಏಪ್ರಿಲ್ 28ನೇ ತಾರೀಕು ಕೊನೆಯ ದಿನ. ಏಪ್ರಿಲ್ 28ನೇ ತಾರೀಕು ಸಾಯಂಕಾಲ 6 ಗಂಟೆ ಮೇಲೆ ನೀವು ದುಡ್ಡು ಹಾಕಿದ್ರೆ ಮತ್ತೆ ನಿಮ್ಗೆ ದುಡ್ಡು ವಾಪಸ್ ಬರುತ್ತೆ, ಪೂಜೆ ಆಗಲ್ಲ. ಯಾಕಂದರೆ ಏಪ್ರಿಲ್ 29 ನಾವು ವ್ಯವಸ್ಥೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಏಪ್ರಿಲ್ 30ಕ್ಕೆ ನಾವು ಪೂಜೆನ ಮಾಡಬೇಕು. ಇದು ಮೇ ತಿಂಗಳಲ್ಲ, ಏಪ್ರಿಲ್ ತಿಂಗಳಲ್ಲಿ. ಬೇಗನೆ ಮಾಸ ಭವಿಷ್ಯ ಆಗ್ತಾ ಇದೀನಲ್ಲ ಅಂತ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಸಿಂಹರಾಶಿಯವ್ರಿಗೆ. ಸರಿ, ಹಾಗಾದರೆ 10ನೇ ಮನೆಯಲ್ಲಿ ರವಿ ಇರತಕ್ಕಂಥದ್ದು ಏನು, ದಶಮ ಭಾವೇ ರವಿ ಸ್ಥಿತ. ಫಲ ಏನು, ದಶಮದಲ್ಲಿ ರವಿ ಇದ್ದಾಗ ಸುಖ ಶೌರ್ಯ ಭಾಕ್ ಖೇ ಹೇಳುತ್ತೆ, ಅತಿ ಯಶಸ್ವಿ, ದಿಗ್ಬಲ, ಸಾಮಾನ್ಯ ಮಧ್ಯಮದಲ್ಲಿ ಹುಟ್ಟಿದಂಥವ್ರಿಗೆ ಒಳ್ಳೆಯ ಉತ್ತಮವಾದ ಮರ್ಯಾದೆ. ದಶಮದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸ್ಥಾನ ಸೂರ್ಯಂದು. ಹಾಗಾಗಿ ಯಮ ಹತ್ತಿರಕ್ಕೆ ಬಂದರೂ ಕೂಡ ಕಾಪಾಡುವಂಥ ಶಕ್ತಿ ಇರುತ್ತೆ. ಮತ್ತು ಬಲಿಷ್ಠನಾಗಿರ್ತಕ್ಕಂಥ ರವಿ ಭಾಳ ಒಳಿತನ್ನು ಕೊಡ್ತಾನೆ. ಆದರೆ ರವಿ ಇರುವಂಥದ್ದು ಶತ್ರುಸ್ಥಾನ, ಆದ್ದರಿಂದ ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯ ಮುಖಂಡರಿಗೆ ಹಾಗೂ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸಮಸ್ಯೆಗಳು. ಮತ್ತು ಅಧಿಕಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಮಾತುಕತೆಗಳಲ್ಲಿ ಸಕ್ಸಸ್ ಆಗುವಂಥದ್ದು, ಕೋರ್ಟು ಕಚೇರಿ ಇತ್ಯಾದಿ ವಿಚಾರಗಳಲ್ಲಿ ಯಶಸ್ಸು, ಸಂಪತ್ತು
ಸಂಪತ್ತು ವೃದ್ಧಿಯಾಗುವಂಥದ್ದು, ಶುಭಗ್ರಹ ಫಲ ನಿಮಗೆ ಅಧಿಕವಾಗಿರುತ್ತೆ. ಜೊತೆಗೇನಪ್ಪ ಅಂತಂದರೆ ರವಿಯೊಡನೆ ಗುರು ಸೇರಿದಾಗ ಪಾಪಕರ್ಮಗಳು ದೂರ ಆಗಿ ಒಳ್ಳೆಯ ಕರ್ಮಗಳಿಗೆ ಆಸಕ್ತಿ ಹೆಚ್ಚಾಗುತ್ತೆ. ವಿಶೇಷವಾದಂಥ ಮಧುರವಾದ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಲ್ಲದೆ ಚಿನ್ನವನ್ನು ಕೊಳ್ಳುವಂಥದ್ದು, ಹಲ್ಲನ್ನು ಸರಿ ಮಾಡಿಸ್ಕೊಳ್ಳುವಂಥದ್ದು ನೋಡಿ ಹೇಗೆ ಹೇಳುತ್ತೆ. ಮತ್ತು ಔಷಧಿ ವಸ್ತುಗಳನ್ನು ವ್ಯಾಪಾರ ಮಾಡುವಂಥದ್ದು, ಡಾಕ್ಟರ್ಸು, ಮೆಡಿಕಲ್ ಶಾಪು, ಹಾಸ್ಪಿಟಲ್ಸು ಇವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಔಷಧ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವ್ರು, ಔಷಧನ ಕ್ರಯ ವಿಕ್ರಯ ಮಾಡುವಂಥವ್ರು, ಮಣ್ಣಿನ ಕೆಲಸ ಮಾಡುವಂಥವ್ರು, ರೈತರಿಗೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥವ್ರಿಗೆ ಚೆನ್ನಾಗಿರುತ್ತೆ. ರಾಜನ ಸೇವೆ ಮಾಡುವಂಥ ಯೋಗ ಇವೆಲ್ಲವೂ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ರೋಗದ ಪರಿಚಯವೂ ಆಗುತ್ತೆ. ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ಬೋದು, ಹುಷಾರಾಗಿರಿ, ಅದು ಭಾಳ ಮುಖ್ಯ. ಸಾಮಾಜಿಕ ಮುಖಂಡರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಹಾಗಾಗಿ ಸ್ವಲ್ಪ ಹೆಚ್ಚು ಮಾತಾಡುವಂಥದ್ದು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಮತ್ತು ಈ ಸಾಮಿಲ್ಲು ಅಂದರೆ ಮರಕ್ಕೆ ಕಾರ್ಪೆಂಟ್ರು, ಪ್ಲೈವುಡ್ಸು ಈ ಥರದ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ತುಂಬ ಉತ್ತಮವಾದ ಫಲ ಇದೆ. ಇನ್ನು ಶುಕ್ರ ಸ್ವಕ್ಷೇತ್ರದಲ್ಲಿ ಮಾಳವ್ಯ ಯೋಗದಲ್ಲಿ ದಶಮದಲ್ಲಿದ್ದಾಗ ಮಾಳವ್ಯ ಯೋಗ ಒಂದು ಬಂದರೆ ಅಮಲಾ ಯೋಗ ಇನ್ನೊಂದು ಜೊತೆಗೆ ಸೇರುತ್ತೆ. ಏನು ಹೇಳುತ್ತೆ, ಕಾವ್ಯ, ನಾಟಕ, ಸಂಗೀತ ಕ್ಷೇತ್ರದಲ್ಲಿ ನೀವೇನಾದರೂ ಇದ್ದರೆ ಪ್ರಸಿದ್ಧಿಯನ್ನು ಗಳಿಸ್ತೀರಾ. ಚಲನಚಿತ್ರ, ಕಿರುತೆರೆಯಲ್ಲಿ ಕಲಾವಿದರಿಗೆ, ಜಾನಪದ ಕಲಾವಿದರಿಗೆ ದಶಮ ಶುಕ್ರ ಭಾಳಷ್ಟು ಬಲಿಷ್ಠ. ಅಮಲ ಯೋಗ ಭಾಳಷ್ಟು ಫಲವನ್ನು ಕೊಡುತ್ತೆ. ಸೌಂದರ್ಯ ವೃದ್ಧಿ ಆಗುತ್ತೆ. ಕಾಮಗಳು ಅಂದರೆ ಆಸೆಗಳು ನಿಮ್ಮಲ್ಲಿ ಹೆಚ್ಚು ಉತ್ಪತ್ತಿಯಾಗುತ್ತೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ತುಂಬ ಒಳ್ಳೆಯ ಫಲ ಇದೆ. ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿಯಾಗುವಂಥ ಎಲ್ಲ ಅನುಕೂಲವೂ ನಿಮಗೆ ಇದೆ. ತನ್ಮೂಲಕ ಧನ ಪ್ರಾಪ್ತಿ, ರಸಪದಾರ್ಥಗಳ ಕ್ರಯ ವಿಕ್ರಯ ಮತ್ತು ಪುಷ್ಪಗಳ ಮಾರಾಟ ಅಂದರೆ ಹೂವು, ಹಣ್ಣು ಇತ್ಯಾದಿಗಳನ್ನ ಮಾರಾಟ ಮಾಡುವಂಥವ್ರು, ಶಯೋಪಕರಣ ಸಾಮಗ್ರಿಗಳು ಅಂದರೆ ಹಾಸಿಗೆ, ದಿಂಬು ಇತ್ಯಾದಿ ಮಾರಾಟ ಮಾಡುವಂಥವ್ರಿಗೆ ತುಂಬ ಒಳ್ಳೆಯದು. ಮತ್ತು ವಿಶೇಷವಾಗಿ ಮಾಡ್ಲಿಂಗು ಮತ್ತು ಫ್ಯಾಷನ್ ಡಿಸೈನಿಂಗು, ಬೋಟಿಕ್ಕು, ಬ್ಯೂಟಿ ಪಾರ್ಲರು ಈ ಥರದ್ದು ನಡೆಸ್ತಕ್ಕಂಥವ್ರಿಗೂ ಕೂಡ ತುಂಬ ಒಳ್ಳೆಯ ಫಲ. ಗೋವನ್ನು ಸಾಕುವಂಥವ್ರಿಗೆ, ವಾಹನವನ್ನು ಖರೀದಿ ಮಾಡಿ ವಾಹನದಿಂದ ಸಂಪಾದನೆ ಮಾಡುವಂಥವ್ರಿಗೆ, ವಾಹನ ಮಾಲೀಕರಿಗೆ, ಭೂಮಿಗೆ ಸಂಬಂಧಪಟ್ಟಂಥ ಉದ್ಯಮಿಗಳಿಗೆ, ವಾದ್ಯದವ್ರಿಗೆ ಅಂದರೆ ವಾದ್ಯದವರು ಈ ಡೋಲು ಮತ್ತು ನಾದಸ್ವರ, ಸ್ಯಾಕ್ಸೋಫೋನು ಇತ್ಯಾದಿ ಡ್ರಮ್ಸು ಈ ಥರದ ವಾದ್ಯಗಳನ್ನು ನುಡಿಸುವಂಥವ್ರಿಗೆ, ಲಲಿತ ಕಲೆ ಕಲಾವಿದರಿಗೆ, ಮತ್ತು ರತ್ನಗಳು, ಪರಿಮಳ ದ್ರವ್ಯಗಳು, ಮಣಿ, ವಜ್ರ, ಮರಕತ ಇತ್ಯಾದಿ ಅಲಂಕಾರ ವಸ್ತುಗಳಿಗೆ ಇವೆಲ್ಲ ಸಂಬಂಧಪಟ್ಟಂಥ ಶುಕ್ರ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದರಲ್ಲಿ ಎಲ್ಲಿ ನೀವು ಎಡವು ಬಿಡ್ತೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗದೆ ಸ್ವಲ್ಪ ಎಡವು ಬಿಟ್ಟು ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೋತೀರಾ. ಹಾಗಾಗಿ ಆದಷ್ಟು ಕಂಟ್ರೋಲಲ್ಲಿರಿ. ಎಲ್ಲ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ನಾನು ಪ್ರತ್ಯೇಕವಾಗಿ ಯಾವುದೋ ಒಂದು ಬೆರಳು ತೋರಿಸ್ತಾ ಇಲ್ಲ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಪಾಂಡಿತ್ಯ ಹೆಚ್ಚಾಗಿರುತ್ತೆ. ಒಳ್ಳೆಯ ವೈದಿಕ ವೃತ್ತಿಗಳು, ದೇವಸ್ಥಾನ ಪೂಜೆ, ಪೌರಾಹಿತ್ಯ, ದೇವರ ಆರಾಧನೆ ಇದರೆಲ್ಲ ಚೆನ್ನಾಗಿರುತ್ತೆ. ಪ್ರಸಿದ್ಧವಾಗುವಂಥ ಕ್ಷೇತ್ರಗಳಿಗೆ ದರ್ಶನ ಮಾಡ್ತೀರಾ. ಸಮಾಜ ಸೇವೆ, ಕೀರ್ತಿವಂತರಾಗ್ತೀರಾ. ಶುಕ್ರನ ಪ್ರಭಾವ ನಿಮಗೆ ಭಾಳ ಉತ್ತಮ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗುರು ನಿಮಗೆ ಗುರುಬಲ ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯವರು, ಗುರುಬಲ ಹೋಗ್ತಾ ಇದೆ. ಹೋಗ್ತಾ ಇರ್ತಕ್ಕಂಥ ಗುರುಬಲ ನಿಮಗೆ ಎಲ್ಲೂ ಹೋಗ್ತಾ ಇದೆ, ದಶಮ ಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಬರ್ತಾ ಇದ್ದಾರೆ. 10ನೇ ಮನೆಯನ್ನು ನಾವು ಕರ್ಮಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೀವಿ ನಾವು. ಕರ್ಮಸ್ಥಾನದಲ್ಲಿ ಗುರು ಇದ್ದಾರೆ ಅಂತಂದರೆ ಏನು? ಗುರುಬಲ ಹೋದರೂ ಧಾರ್ಮಿಕವಾಗಿ ಬಹಳ ಪ್ರಾಶಸ್ತ್ಯ ನಿಮಗೆ ಸಿಗುತ್ತೆ. ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ವಕೀಲ ವೃತ್ತಿ, ಜಡ್ಜು, ವೇದಾಂತ, ವ್ಯಾಕರಣ ಇದರ ಪ್ರೌಢಿಮೆ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ, ಹೊಸ ಉದ್ಯಮ ಸಿಗುವಂಥದ್ದು, ಹೊಸ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ನು, ಇನ್ಕ್ರಿಮೆಂಟು, ವಿದೇಶಿ ಪ್ರಯಾಣ, ಅಲ್ಲಿ ಹೋಗುವ ಉದ್ಯೋಗ, ಹೀಗೆ ಹಲವಾರು ಬದಲಾವಣೆಗಳು ಉದ್ಯೋಗದಲ್ಲಿ ನೀವು ಕಾಣುವಂಥದ್ದು ಹೇಳುತ್ತೆ. ಜೀವಾಂಶೆ ದ್ವಿಜ ವಿಬುಧ ಕಾರಾದಿ ಧರ್ಮೈಹಿ ಹೇಳುತ್ತೆ ಗುರು. ಏನಪ್ಪ, ದೇವ ಬ್ರಾಹ್ಮಣ ವೃತ್ತಿ, ಸುವರ್ಣ ಲವಣ ಅಂಜನ ಗಜಾಶ್ವಾದಿ ಸಂಬಂಧಪಟ್ಟಂಥ ವೃತ್ತಿ, ಯಜ್ಞಗಳನ್ನು ಮಾಡೋದು, ದಾನ ಉಪಾಸನೆ, ತೀರ್ಥಯಾತ್ರೆಗಳನ್ನು ಮಾಡೋದು, ಗುರು ಸೇವೆಗಳನ್ನು ಮಾಡುವಂಥದ್ದು ಅದೆಲ್ಲ ಬಹಳ ಒಳ್ಳೆಯದು. ಆಮೇಲೆ ದಶಮದಲ್ಲಿ 10ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರು ಸೇರಿದ್ರೆ, ಈಗ ಗುರು ಶುಕ್ರರು ನಿಮ್ಗೆ ಸೇರಿದರೆ ಏನು ಫಲ? ಅತಿಮಾನುಷ ಘಟನೆಗೆ ಸಾಕ್ಷಿಯಾಗುತ್ತೆ. ಅಂದರೆ ಒಳ್ಳೆ ಅಭಿವೃದ್ಧಿ, ಏನೋ ಒಂದು ದೊಡ್ಡ ಸಾಧನೆ ಅನ್ನುವಂಥದ್ದು ಇದೆ. ಅಧಿಕವಾಗಿ ಜನಾನುರಾಗಿಗಳಾಗ್ತೀರಾ. ಮತ್ತು ಬೆಲ್ಲ, ಸಕ್ಕರೆ, ಬೀಜೋತ್ಪಾದನೆ, ಉದ್ಯಮ, ಅರಿಶಿಣ ಇದರಲ್ಲೆಲ್ಲ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಆಕಾಶಯಾನ, ಬಾಹ್ಯಾಕಾಶ ಸಂಬಂಧಪಟ್ಟಂಥ ಉದ್ಯೋಗಗಳಲ್ಲಿ, ರೇಷ್ಮೆಯ ಉದ್ಯಮದಲ್ಲಿ, ಧಾನ್ಯ ಹಾಗೂ ಫಲಗಳ ಉದ್ಯಮದಲ್ಲಿ ನಿಮಗೆ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಜೊತೆಗೆ
ಹಲವಾರು ಭಾಷೆಗಳನ್ನು ಕಲಿಯೋದ್ರಿಂದ ಭಾಷೆಯಿಂದ ಹಣವನ್ನು ಸಂಪಾದನೆ ಮಾಡುವಂಥದ್ದು, ದೇವಾಲಯವನ್ನು ಕಟ್ಟುವಂಥದ್ದು, ದೈವಸ್ಥಾನವನ್ನು ದರ್ಶನ ಮಾಡುವಂಥದ್ದು, ಧರ್ಮ ಛತ್ರಾದಿಗಳನ್ನು ನಿರ್ಮಿಸುವಂಥದ್ದು, ಅಥವಾ ನೀವು ಅದಕ್ಕೆ ಪಾಲ್ಗೊಳ್ಳುವಂಥದ್ದು, ಅಳಿಲು ಸೇವೆಯನ್ನು ಮಾಡುವಂಥದ್ದು, ಇದೆಲ್ಲ ನಿಮಗೆ ಖಂಡಿತ ಬರುತ್ತೆ. ಪುರಾಣ ಪ್ರವಚಕನಾಗಿಯೂ ಪ್ರವಚನಕಾರರಾಗಿಯೂ ಪ್ರಸಿದ್ಧರಾಗಬಹುದು. ಮತ್ತು ಸೌಕರ್ಯ, ಹೆಚ್ಚು ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಧರ್ಮ ಗ್ರಂಥಗಳನ್ನು ಓದುವಂತಹ ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಪ್ರಯತ್ನ ಪಡಬೇಕು, ಅದು ತುಂಬ ಒಳ್ಳೆಯ ಫಲ. ರಾಜ್ಯ ಸರ್ಕಾರದ ಮಂತ್ರಾಲಯದ ಅಧಿಕಾರಿಗಳಿಗೂ ಗುರು ಬಲಿಷ್ಠನಾಗಿರೋದ್ರಿಂದ ಒಳ್ಳೆಯ ಫಲ ಇರುತ್ತೆ. ಆದರೆ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬೋದು. ಇದಿಷ್ಟು ನೋಡಿ, ಒಂದು ಹಂತಕ್ಕೆ ನಿಮಗೆ ಗ್ರಹಸ್ಥಿತಿಗಳ ಬದಲಾವಣೆಯ ಫಲಗಳನ್ನು ಹೇಳಿದೆ. ಜನರಲೈಸ್ ಆಗಿ ನೋಡೋದಾದರೆ ಕ್ಷೇಮದಾಯಕ, ನಿರೀಕ್ಷೆಯಂತೆ ನಿಮ್ಮ ಕೆಲಸಗಳು ಸದ್ದಿಸುತ್ತೆ, ಯಾವುದೇ ಭಯ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯಪ್ರಾಪ್ತಿ, ಧನಲಾಭ, ಶುಭಫಲ ಪ್ರಾಪ್ತಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತೆ, ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಜಯಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ, ಆನಂದದಾಯಕವಾಗಿರುತ್ತೆ. ಮತ್ತು ಎಲ್ಲ ಕೆಲಸದಲ್ಲೂ ಜಯಪ್ರಾಪ್ತಿ ಆಗುತ್ತೆ. ವ್ಯಾಪಾರಿಗಳಿಗೆ, ರೈತರಿಗೆ ಅದಕ್ಕೆ ಲಾಭ ಇದೆ, ಮನಸ್ಸಿಗೆ ಸಂತೋಷ ಇದೆ, ಬಂಧುಗಳ ಆಗಮನ ಇದೆ. ಆದರೆ ಎಲ್ಲೋ ಒಂದು ಕಡೆ ಕೊನೆಯದಾಗಿ ಕಿರಿಕಿರಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಕೊನೆಯದಾಗಿ ಸ್ವಲ್ಪ ಬೇಜಾರಾಗುವಂಥ ಸಾಧ್ಯತೆಗಳು. ದೈಹಿಕ ಬಹಳ ಶ್ರಮ ಇರುತ್ತೆ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇರುತ್ತೆ. ಸ್ವಲ್ಪ ಮಟ್ಟಿಗೆ 8ನೇ ಮನೆಯಲ್ಲಿ ಕುಜ ಮತ್ತು ರಾಹು ಇಬ್ಬರು ಇರೋದ್ರಿಂದ ಎಚ್ಚರಿಕೆ. ಸಾಧ್ಯವಾದಷ್ಟು ಈ ತಿಂಗಳು ನೀವು ಗುರುಶಾಂತಿ ಮಾಡಿಕೊಳ್ಳೇಬೇಕು, ಅದು ಮ್ಯಾಂಡೇಟ್ರಿ ಅಂತ ಹೇಳ್ತೀನಿ ಸಿಂಹರಾಶಿಯವರಿಗೆ. ಗುರುಶಾಂತಿ ಮಾಡಿಕೊಂಡು ಅದಾದ ನಂತರ ಮತ್ತೆ ತಿಂಗಳು ಪೂರ್ತಿ ನಿಮಗೆ ಬಲ ಬರಲಿಕ್ಕೆ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು, ಪ್ರತಿದಿನ ದುರ್ಗಾ ಸ್ತೋತ್ರವನ್ನು ಹೇಳುವಂಥದ್ದು ಸಿಂಹರಾಶಿಯವರು ಬಹಳ ಮುಖ್ಯ. 8ನೇ ಮನೆಯಲ್ಲಿ ಕುಜಾಷ್ಟಮ ಮತ್ತು ರಾಹು ಅಷ್ಟಮ, ಪಾಪಗ್ರಹಗಳು ತುಂಬ ಕೆಟ್ಟ ಸ್ಥಾನದಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ, ಅವರಿಬ್ಬರು ಯುತಿಯಾಗಿರೋದ್ರಿಂದ, ಅವರಿಬ್ಬರ ಸಂಗಮ ಆಗಿರೋದ್ರಿಂದ, ಅದು 8ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದುರ್ಗಾಷ್ಟೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ ದುರ್ಗಾಷ್ಟೋತ್ರವನ್ನು ಹೇಳೋದ್ರಿಂದ ಖಂಡಿತವಾಗಲೂ ನಿಮಗೆ ಇರುವಂತಹ ಸಮಸ್ಯೆಗಳು ಅಥವಾ ಬರುವಂತಹ ಸಮಸ್ಯೆಗಳು ಎಲ್ಲವೂ ನಿವೃತ್ತಿಯಾಗಿ ಸಂತೋಷಮಯವಾದ ಜೀವನ ಪ್ರಾಪ್ತಿಯಾಗುತ್ತೆ ಈ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. ಓವರಾಲ್ ನೋಡಿದಾಗ ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಗುರುಬಲ ಹೋಯಿತು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ ಅದರಲ್ಲಿ ಏನಾದರೂ ಗುರು ಬಲಿಷ್ಠವಾಗಿದ್ದು ಮೀನರಾಶಿಯಲ್ಲೋ ಅಥವಾ ಧನುರಾಶಿಯಲ್ಲಿದ್ದು ಹಂಸಯೋಗದಲ್ಲಿದ್ದರೆ, ಕರ್ಕಾಟಕ ರಾಶಿಯಲ್ಲಿದ್ದು ಉಚ್ಚಸ್ಥಾನದಲ್ಲಿದ್ದರೆ, ಅಥವಾ ಮೇಷ ವೃಶ್ಚಿಕ ರಾಶಿಗಳಲ್ಲಿ ಮಿತ್ರನ ಮನೆಯಲ್ಲಿದ್ದರೆ, ಸಿಂಹರಾಶಿಯ ಮಿತ್ರನ ಮನೆಯಲ್ಲಿದ್ದರೆ ಒಳ್ಳೆ ಫಲವೇ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಗುರುವಿನ ಸ್ಥಾನವನ್ನು ನೋಡಿ ಡಿಸೈಡ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.